ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ನಮ್ಮ ಗಿಡದಲ್ಲಿ ಪಪ್ಪಾಯ ಆಗಿದೆ. ಇದು ನಮ್ಮ ಮನೆಯಲ್ಲಿರುವ ಪುಟ್ಟ ತೋಟ. ಅಂದರೆ ಇದು ಅಡಿಕೆ ಗಿಡ ಎಲ್ಲ ಇಟ್ಟು ಈಗ ಜಸ್ಟ್ 3 years ಆಯ್ತು ಅಷ್ಟೇ. ಇಲ್ಲಿ ನೋಡಿ ಟೊಮ್ಯಾಟೊ, ಹಲಸಿನ ಹಣ್ಣು, ಇದು ಮರ ಜಾಕ್ ಫ್ರೂಟ್ ನೋಡಿ, ಇದು ಎಷ್ಟಾಗಿದೆ, ಸುಮಾರಿದೆ, ಮೇಲೆ ಇದೆ, ಮೇಲೆ ಕೂಡ ಇದೆ. ಚಂದ ಸಿಹಿ ಇರ್ತದೆ ಇದರದ್ದು ಹಲಸಿನ ಹಣ್ಣು. ಅದು ಕೆರೆ ನಮ್ಮದು, ಬಟ್ ಇವಾಗೆಲ್ಲ ಅದು ಎಲ್ಲ ಕೆಸರೆಲ್ಲ ಬಿದ್ದು ಇನ್ನು ನೀರೆಲ್ಲ ಬಂದ ನಂತರ ಚಂದ ಇದಕ್ಕೆ ಫುಲ್ ನೀರು ಬರ್ತದೆ. ಮೊದಲು ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಬರ್ತಾಯಿದ್ರು, ಬಟ್ ಈಗೆಲ್ಲ ನೀರು ಹಾಳಾಗಿದೆ. ಈಗ ಏಪ್ರಿಲ್ ಅಲ್ವಾ, ನೀರೆಲ್ಲ ಖಾಲಿಯಾಗಿದೆ. ಈಗ ನೆಕ್ಸ್ಟ್ ಜೂನಲ್ಲಿ ಚಂದ ಆಗ್ತದೆ ಇದು ಕೆರೆ. ಆಗ ತೋರಿಸ್ತೇನೆ, ನಾನು ಜೂನಲ್ಲಿ ಬಂದರೆ ತೋರಿಸ್ತೇನೆ ನಿಮಗೆ, ಆಯಿತಾ. ಮತ್ತು ಮುಂದೆಲ್ಲ ಗದ್ದೆ. ಇಲ್ಲಿ ನೋಡಿ, ಈಗ ಏರ್ಪೋರ್ಟ್ ಅವರು ಇದೊಂದು ಮಾಡಿ, ಅಲ್ಲಿಂದ ಭಾರಿ ಕಷ್ಟ ಇದು ಏರ್ಪೋರ್ಟ್, ಇದೆಲ್ಲ ತುಂಬ ಇದೆ. ಈ ಥರ ಮಾಡಿದ್ದಾರೆ ಅವರು. ಬಟ್ ಅವ್ರದ್ದು ಆ ಕಡೆ, ನಮ್ಮದು ಈ ಕಡೆ ಮನೆ. ಅಲ್ಲಿಂದ ಇದೆಲ್ಲ ನಮ್ಮ ಊರು. ಫ್ರೆಶ್ ಬೊಂಡ ತೆಗಿತಾ ಇದ್ದಾರೆ ಇಲ್ಲಿ, ಬೊಂಡ ಫ್ರೆಶ್. ಈಗ ನಮ್ಮದು ಫ್ರೆಶ್ ಮರದಿಂದ ತೆಗೆದಿದ್ದು ಬೊಂಡ. ಸಣ್ಣ ಬಾವಿ, ಇಷ್ಟಿದೆ ನೀರೀಗ, ಬಾವಿ ಇಷ್ಟಿದೆ ಈಗ ನೀರು. ಅಂತ ಇಲ್ಲಿ ನೋಡಿ, ನಮ್ಮ ಮನೆ ಮುಂದೆ ಸಣ್ಣ ಸಣ್ಣ ಇದು ಗಿಡ, ಹೂವಿನ ಗಿಡ. ಇದು ನಿಂಬೆ ಹಣ್ಣಿದ್ದು, ಅದರಲ್ಲಿ ಒಂದು ಸಹ ಆಗಲಿಲ್ಲ. ಇಲ್ಲಿ ನೋಡಿ, ಇದು ನಮ್ಮದು ನೋಡಿ ತುಳಸಿ ಕಟ್ಟೆ ಹೇಗಿದೆ. ಇದು ಮೊದಲಿದಂತೆ, ತೆಗಿಲಿಕ್ಕಿಲ್ಲ, ಇದು ಈಗೇನೆ ಇಡಬೇಕು ನೋಡಿ. ಮೊದಲಿದು ತುಳಸಿ ಕಟ್ಟೆ ದೊಡ್ಡದಿದೆ, ದೊಡ್ಡ ತುಳಸಿ ಕಟ್ಟೆ. ಇಲ್ಲಿ ನೋಡಿ, ಒಂದೆರಡು ಫ್ಲವರ್ ಆಗಿದೆ. ತುಳಸಿ ಗಿಡ ಇದೆಲ್ಲ ಸಣ್ಣ ಸಣ್ಣದು. ಇಲ್ಲಿ ನೋಡಿ, ಕುಂಬಳಕಾಯಿ ಆಗಿದೆ, ಕುಂಬಳಕಾಯಿ. ಇಲ್ಲಿ ನೋಡಿ, ಸಣ್ಣ ಪಪ್ಪಾಯ. ಪಪ್ಪಾಯ ಆಗಿದೆ, ತುಂಬ ಇದೆ. ಹಿಂದೆ ಒಂದು 4 ಗಿಡ ನೆಟ್ಟಿದ್ದು, ಅಲ್ಲೊಂದು ಕಾಣ್ತಾ ಇದೆಯಲ್ಲ, ಅದು ಸೀತಾಫಲ ಹೇಳ್ತಾರಲ್ಲ, ಅದು ಇಲ್ಲಿ. ಇದು ಸೀತಾಫಲದ್ದು ಗಿಡ, ಅದರಲ್ಲಿ ಸಹ ಆಗ್ತದೆ. ಇಲ್ಲಿ ನೋಡಿ, ಇದು ನಮ್ಮ ಮನೆ ಹಿಂದೆ. ಇದು ನೋಡಿ, ನಮ್ಮ ಮನೆಯಲ್ಲಿ ಆಗಿದ್ದು ಬಾಳೆ ಗಿಡದಲ್ಲಿ ಸಣ್ಣದಂತೂ, ನ್ಯಾಚುರಲ್. ನಾವೆಂತ ಕೆಮಿಕಲ್ ಎಂತ ಎಲ್ಲ ಹಾಕುವುದಿಲ್ಲ. 4 ಗಿಡ. ಇದು ಫ್ಲವರ್, ಇದು ಕೇಪ್ಲಪ್ಪು ಅಂತ ಹೇಳ್ತಾರೆ ಇದಕ್ಕೆ ತುಳುವಲ್ಲಿ. ಇಲ್ಲಿ ನೋಡಿ, ಯೆಲ್ಲೋ ಕಲರ್, ಇದು ರೆಡ್ ಕಲರಲ್ಲಿ ಕೂಡ ಆಗ್ತದೆ. ಇದೀಗ ಯೆಲ್ಲೋ, ನಮ್ಮದರಲ್ಲಿ ಹಳದಿ ಕಲರ್. ದೊಡ್ಡದಾಗಿದ್ದು ಮರ. ಇಲ್ಲಿ ಬಾಳೆಗೊನೆ ಕಾಣ್ತದ, ದೊಡ್ಡದಿದೆ. ಇದು ಬಿಸಿಲಿಗೆ ನೋಡಿ. ಇಲ್ಲಿ ಸಹ ನಾವು ನೆಟ್ಟಿದ್ದೊಂದು, ಈಗ ಇರಲಿ ಅಂತ, ಬಾಳೆದ್ದು ಮತ್ತು ದಾಸವಾಳ ಗಿಡ, ಬಾಳೆ ಗಿಡ ನೋಡಿ. ಗಿಡ ತೆಂಗಿನಕಾಯಿದು ಮರ ಇನ್ನು ಆಗಬೇಕು. ಇದು ನಮ್ಮದು ಮಾವಿನ ಮರ. ಇಲ್ಲೇ ನೋಡಿ, ಇದಕ್ಕೆ ಅರ್ತಿಕಾಯಿ ಅಂತ ಹೇಳ್ತಾರಲ್ಲ, ಇಲ್ಲಿ ಕಾಣ್ತದ ಹಸಿರು. ಇದು ನೋಡಿ, ಇದು ಮಾವಿನ ಮರ. ಮೊದಲೊಂದು ದೊಡ್ಡದಿತ್ತು, ಅದು ತೆಗೆದಿದ್ದೇವೆ ಈಗ. ಇದು ಇನ್ನೊಂದು ಮಾವಿನ ಮರ.
ಹೋಗ್ತದೆ. ಇಲ್ಲೊಂದು ಸಣ್ಣ ಇದು ಮಾವಿನಕಾಯಿ ಆಗಿತ್ತು ಸುಮಾರು, ನಿನ್ನೆ ತೆಗ್ದಿದ್ದೆಲ್ಲ ನೋಡಿ. ಮಾವಿನಕಾಯಿ ಎಲ್ಲ ತಿಂದಿದ್ದು ಒಂದು ಕಾಣ್ತದ, ಅದೆಲ್ಲ ತಿಂದು ಹೋಗ್ತದೆ. ಕೆಲವು ನಿನ್ನೆ ನಾವು ಸುಮಾರು ತೆಗ್ದಿದ್ದೇವೆ, ಎಲ್ಲಿದೆ ನೋಡಿ. ಮಾವಿನಕಾಯಿನ ಅದು ಈಗ ಕಾಯಿ ತಿನ್ನಲಿಕ್ಕೆ ಹುಳಿ ಇರ್ತದೆ ನೋಡಿ ಅಲ್ಲಿ ಒಂದು, ಮತ್ತು ಅದು ಸ್ವೀಟ್ ಆಗ್ತದೆ, ಮತ್ತು ಅದು ಹಣ್ಣಾದ ನಂತರ ಸ್ವೀಟ್ ಆಗ್ತದೆ ತುಂಬ. ನಿಮ್ಗೊಂದು ಈಗ ಸ್ಪೆಷಲ್ ಇದು ತೋರಿಸ್ತೇನೆ ನೋಡಿ. ಇದು ಏರ್ಪೋರ್ಟ್ ಅವರು, ಇದು ನಮ್ಮ ಮನೆ ಮುಂದೆ ಮಾಡಿದ್ದು. ಹೀಗೆ ಮೊದಲು ಈ ಥರ ಇತ್ತು, ಎಲ್ಲ ಗದ್ದೆ 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 ಈ ಥರ ಇತ್ತು. ಇವಾಗ ಅವರು ಬಂದ ನಂತರ ಎಲ್ಲ ಚೇಂಜಸ್ ಮಾಡಿದ್ದಾರೆ ನೋಡಿ. ನಮಗೇನೆ ಗೊತ್ತಾಗೋದಿಲ್ಲ ಹೇಗೆ ಮಾಡಿದಾರ. ಈ ಗುಲ್ಲಿ ಅಲ್ಲಿ ಕಾಣ್ತದಲ್ಲ ಮೇಲೆ, ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತದೆ. ಇಲ್ಲಿ ನೋಡಿ, ಫ್ಲೈಟ್ ಎಲ್ಲ ಇಲ್ಲಿ ಲ್ಯಾಂಡ್ ಆಗೋದು. ಈಗ ಇದು ಅವರಿಗೇನೋ ಸಿಗ್ನಲಿಗೆ ಬೇಕಂತ ಹೀಗೆ ಮಾಡಿದ್ದಾರೆ ನೋಡಿ. ಇದು ಜಸ್ಟ್ ನಮ್ಮ ಮನೆ ಮುಂದೆ, ಅಲ್ಲೊಂದು ರೋಡ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಮಿಡ್ಲಲ್ಲಿ. ಇಲ್ಲಿ ನೋಡಿ ಗೇಟ್ ಕಾಣ್ತದಲ್ಲ ಅಲ್ಲಿ, ಅಲ್ಲಿಂದ ನಮ್ಮ ಮನೆಗೆ ಈ ಕಡೆಗೆ ಬರಬೇಕು. ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ, ನೋಡಬೇಕು ನೆಕ್ಸ್ಟ್. ಇಲ್ಲೆಲ್ಲ ಗೇಟೆಲ್ಲ ಮಾಡಿದ್ದಾರೆ, ಈಗೆಲ್ಲ ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಕಾಣ್ತದಲ್ಲ ಅದು ಕಟ್ಟೆ ಥರ, ಅಲ್ಲಿ ನಾನು ಫ್ಲೈಟ್ ಲ್ಯಾಂಡ್ ಆಗೋದು ನಿಮಗೆ ಮಾಡ್ತೇನೆ, ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ. ಇಲ್ಲಿ ನೋಡಿ ಹಕ್ಕಿಗೂಡು. ಇದೆಂತ ಗೊತ್ತುಂಟ, ನಮ್ಮ ತೆಂಗಿನ ಮರದಲ್ಲಿ ಕಟ್ಟಿ ಕೆಳಗೆ ಬಿದ್ದಿದ್ದು. ಇದನ್ನು ನಾವು ಇಲ್ಲಿ ಒಂದು ಮರಕ್ಕೆ ಕಟ್ಟಿ ಇಟ್ಟದ್ದು, ಯಾವುದಾದ್ರೂ ಹಕ್ಕಿ ಬಂದರೆ ಇರಲಿ ಅಂತ. ಇಲ್ಲಿ ನೋಡಿ ಎಷ್ಟಿದೆ, ತುಂಬ ಬಿದ್ದಿದೆ, ಇನ್ನೂ ಸಹ ಇದೆ. ಹಕ್ಕಿಗಳು ಎಷ್ಟು ಇಂಜಿನಿಯರ್ ಅಲ್ಲ, ಅದು ಎಷ್ಟು ಚಂದ ಕಟ್ತದೆ. ಇಲ್ಲಿ ನೋಡಿ, ಇದು ನಾನೀಗ ಒಂದು ಇದಕ್ಕೆ ಮರಕ್ಕೆ ಕಟ್ಟದ್ದು, ಅದು ಕೆಳಗೆ ಬಿದ್ದಿದ್ದಲ್ಲ ಎಲ್ಲ ಹೆಕ್ಕಿ ಒಂದು ಹೀಗೆ ಸುಮ್ಮನೆ ಮರದಲ್ಲಿ ಚಂದ ಕಾಣ್ತದಲ್ಲ ಅಂತ ಎಲ್ಲ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಿ ಬಿಟ್ಟದ್ದು. ಇಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ನೋಡಿ ಹೇಗೆ ಕಟ್ತದೆ ನ್ಯಾಚುರಲ್ ಆಗಿ. ಊರಲ್ಲಿ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ ನಮಗೆ ನೋಡಿ, ಸೇಮ್ ಟು ಸೇಮ್. ನಮಗೆ ಮನೆ ಕಟ್ಟಲಿಕ್ಕೆ ಇಂಜಿನಿಯರ್ ಬೇಕು, ಬಟ್ ಹಕ್ಕಿಗಳಿಗೆ ಆಗಲ್ಲ ಅದು. ನೋಡಿ ತೆಂಗಿನ ಮರದ ಬುಡ ಕ್ಲೀನ್ ಮಾಡೋದು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಇದು ಹಾಕೋದು ಸೆಗಣಿ, ಮತ್ತು ಅದಕ್ಕೆ ಅಂತ ಹೇಳ್ತಾರೆ ಬೂದಿ ಮತ್ತು ಸೊಪ್ಪೆಲ್ಲ ಅಷ್ಟೇ ಹಾಕೋದು. ನಾವೆಂತ ಕೆಮಿಕಲ್ ಎಲ್ಲ ಎಂತ ಹಾಕೋದಿಲ್ಲ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು. ಆ ಕಡೆ ಕಾಣ್ತದಲ್ಲ ಅದೆಲ್ಲ, ಅದು ಸಹ ನಮ್ಮದೇ. ಅಲ್ಲಿ ಅರ್ಧ ತನಕ ಎಲ್ಲಲ್ಲ. ಥ್ಯಾಂಕ್ ಯು.